ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕಿನ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷರು ಹಾಗೂ ರೈತರತ್ನ ಪ್ರಶಸ್ತಿ ಪುರಸ್ಕೃತರಾದ ಹೆಮ್ಮಿಗೆ ಚಂದ್ರಶೇಖರ್ ನೇತೃತ್ವದಲ್ಲಿ ವಿಶ್ವ ರೈತರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ರೈತರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ವಿಶೇಷವಾಗಿ ಹಳ್ಳಿಕಾರ್ ತಳಿಯ ಉತ್ತಮ ರಾಸುಗಳಿಗೆ ಪ್ರಥಮ ಬಹುಮಾನ 5,000, ದ್ವಿತೀಯ ಬಹುಮಾನ 3,000 ಹಾಗೂ ತೃತೀಯ ಬಹುಮಾನ 2,000 ಮತ್ತು ಪ್ರಶಸ್ತಿ ಪತ್ರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ. ರಮೇಶ್ ಕಾಳೇನಹಳ್ಳಿ, ಯುವ ರಾಜ್ಯಾಧ್ಯಕ್ಷರಾದ ರಾಜೇಗೌಡ ಕೆಆರ್ ಪೇಟೆ, ಹೆಬ್ರಿ ಮುನಿಯಪ್ಪ, ಮಂಜುನಾಥ್, ಮುದ್ದು ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ಜನಗಳು ನನ್ನ ಅಕ್ಕ ತಂಗಿಯರು ಅವರೇ ನನಗೆ ಎಲ್ಲ ಚೀಫ್ ಗೆಸ್ಟ್ ಇದ್ದಂಗೆ ಅವರಿಗೆ ನಾನು ಋಣಿಯಾಗಿರ್ತೀನಿ. ಜೊತೆಗೆ ನನಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ, ಯಾಕೆಂದರೆ ಇಷ್ಟೊಂದೆಲ್ಲ ಮಾಡಿ ನನ್ನ ಜಿಲ್ಲೆಯ ಪ್ರತಿನಿಧಿಗಳು ಏನಾದರೂ ಅಂತ ಗೊತ್ತಿಲ್ಲ. ಅವರಿಗೆ ನಾಳೆ ದಿನ ಏನು ಅಂತ ನಾವು ತೋರಿಸೋಕೆ ರೆಡಿ ಇದ್ದೀವಿ. ಈ ವೇದಿಕೆ ಮೇಲೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ನಮ್ಮ ರೈತರ ಬಗ್ಗೆ ಕೀಳಾಗಿ ಕಂಡ್ರೆ, ಜೊತೆಗೆ ಅವ್ರಿಗೆ ಏನಾಗಬೇಕು ಕೆಲಸ ಮಾಡಿಕೊಡ್ಲಿಲ್ಲ ಅಂತಂದರೆ ನಿಮ್ಮನ್ನು ರೋಡಲ್ಲಿರೋದು ನಾವು ಗೆರವು ಮಾಡೋಕೆ ನಾವು ಸಿದ್ಧರಿದ್ದೇವೆ. ನಮ್ಮ ರೈತ ಸಂಘ ಅಷ್ಟೊಂದು ಪವರ್ಫುಲ್ ಆಗಿದೆ. ರೈತ ಸಂಘ ಇಲ್ಲ ಅಂತಂದರೆ ಇವತ್ತು ಎಷ್ಟೋ ಸರ್ಕಾರಗಳು ರೈತರನ್ನ ತುಳಿದಾಕ್ಬಿಡೋರು. ಇವತ್ತು ರೈತ ಸಂಘ ಇರೋದಕ್ಕೆ ಇಷ್ಟೋ ಏನು ಜನಕ್ಕೆ ಅನುಕೂಲ ಆಗ್ತಾ ಇದೆ. ನಾನು ಕೂಡ ಅಭಿಮನ್ಯು ಥರ ಏಕವಾಗಿ ಹೋರಾಟ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಮಂಡ್ಯದಲ್ಲಿ ಮಾಡಬೇಕಾದ್ರೆ ನಮ್ಮ ರಮೇಶ್ ಅವರು ಮತ್ತು ನನ್ನ ಆತ್ಮೀಯ ಹಿತೈಷಿಗಳು ಹೆಬ್ರಿ ಅವರು ಇದಕ್ಕೆ ತುಂಬ ಸಹಕಾರ ಕೊಟ್ಟರು. ಮೊಮೆಂಟ್ ಎಲ್ಲ ಮಾಡ್ಕೊಬಂದು ಹೆಬ್ರಿ ಮುನಿಯಪ್ಪ ಅಂತ ಅಂದ್ಬಿಟ್ಟು, ಕೆವಿಆರ್ಪೇಟೆ ರಾಜುಗೌಡರು, ಮಂಜುನಾಥ್ ಅವರು, ಮುದ್ದು ಕೃಷ್ಣ ಅವರವರು, ಇವರೆಲ್ಲ ನನ್ನ ಉಳಿಕೆ ಎಲ್ಲ ರೈತ ಬಾಂಧವರು ನನ್ನ ಜೊತೆಗೂಡಿ ನನಗೆ ಈ ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನನ್ನ ಹೆಮ್ಮಿಗೆ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಳಗಡೆ ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಈ ನಮ್ಮ ವಿಶ್ವ ರೈತ ದಿನಾಚರಣೆಯಿಂದ ನಾವು ಇವತ್ತು ಮಂಡ್ಯ ಜಿಲ್ಲೆ ಒಳಗಡೆ ತೋರಿಸ್ಕೊಟ್ಟಿದ್ದೀವಿ. ಆ ಕಾರ್ಯಕ್ರಮನ ಪ್ರತಿಯೊಬ್ಬರು ಮಾಡಬೇಕು. ಪ್ರತಿಯೊಬ್ಬ ಹಳ್ಳಿಗಳು ಕೂಡ ನಾವು ರೈತರು ಅಂತ, ನಾವು ರೈತರ ಬಗ್ಗೆ ಏನಿದ್ರು 4 ವಿಷಯನ ಮಾತಾಡಿ ರೈತರು ಹೆಂಗೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಿಂದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಹಾಗೆಯೇ ಈ ನಮ್ಮ ಪ್ರತಿನಿಧಿಗಳು ನಮ್ಗೆ ಬೇಕಾಗಿಲ್ಲ. ನಾವು ರೈತರೇ ಇವರು. ನಮ್ಮ ರೈತರು ಏನು ಬೆಳೆ ಬೆಳಿತೀವಿ, ನಾವು ಏನು ಮಾಡ್ತೀವಿ, ನಮ್ಮ ರೈತರ ಒಬ್ಬ ನಮ್ಮ ಈ ರಾಜ್ಯದೊಳಗಡೆ ಕಿಂಗ್ ಆಫ್ ಕಿಂಗ್ ಇದ್ದಂಗೆ. ನಾವು ಆಸ್ತಂಥ ಪ್ರತಿನಿಧಿಗಳಲ್ಲ. ನಾವು ಓಟ್ ಹಾಕಿದ್ರೆ ಮಾತ್ರ ಪ್ರತಿನಿಧಿಗಳು. ನಾವಿದ್ರೆ ಪ್ರತಿನಿಧಿಗಳು ನಾವಲ್ಲ. ಅವ್ರ ವೇದಿಕೆ ಬರಲಿ ಬಿಡಲಿ ತೊಂದರೆ ಇಲ್ಲ. ಮುಂದಿನ ಅವ್ರಿಗೇನು ವಿತರಿಕೆ ಕೊಡಬೇಕು, ನಮ್ಮ ರೈತರ ಬಗ್ಗೆ ಏನಾದ್ರು ಈ ಕಾಳಜಿ ಕಮ್ಮಿ ತೋರಿಸಿಲ್ಲ ಅಂದರೆ ಮುಂದಿನ ಏನು ಕೊಡ್ಬೇಕು ನಾವು ಕೊಡ್ತೀವಿ. ನಮ್ಮ ಹೆಸರು ರಮೇಶ್ ಅಂತೇಳಿ, ಕಾಳೇನಹಳ್ಳಿ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು.